ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿ ದೊಡ್ಡ ಅಗ್ರಹಾರ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ತುಮಕೂರು ಹಾಗೂ ಇನ್ನರ್ವೀಲ್ ಕ್ಲಬ್ ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಪಶು ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಿಬಿ ಸುರೇಶ್ ಬಾಬು, ಶಿರಾ ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ, ಡಾಕ್ಟರ್ ಎಚ್ಎಂ ಶಿವಪ್ರಸಾದ್, ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ತುಮಕೂರು ಶ್ರೀಮತಿ ಮಂಜುಳಾ ಲೋಕೇಶ್, ಅಧ್ಯಕ್ಷರು ಇನ್ನರ್ವೀಲ್ ಸಂಸ್ಥೆ ತುಮಕೂರು ಏನು ಮುಂತಾದ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಅವಲಂಬನೆ ಮಾಡುವ ನಿಟ್ಟಿನಲ್ಲಿ ಒಂದು ವಿವಿಧ ಸ್ವಯಂ ಸೇವಾ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಹೊಲಿಗೆ ಯಂತ್ರವನ್ನ ವಿತರಿಸ್ತಾ ಇದ್ದಾರೆ. ಅದರ ಫಲಾನುಭವಿಯವರು ಹರ್ಷಿತಾ ಯರಮಾದನಹಳ್ಳಿ. ಗ್ರಾಮೀಣ ಮಹಿಳೆಯರು ಸ್ವಾವಲಂಬನೆ ಆಗಬೇಕು ಅಂತಕ್ಕಂಥದ್ದು ಇನ್ನರ್ವೀಲ್ ಸಂಸ್ಥೆಯ ಮುಖ್ಯ ಉದ್ದೇಶ. ನಿರ್ದೇಶಕರು ತುಮಕೂರು ಹಾಲು ಒಕ್ಕೂಟ ಶಿರಾ ತಾಲೂಕು ಹಾಗೂ ಇನ್ನರ್ವೀಲ್ ಸಂಸ್ಥೆಯ ನನ್ನ ಗೆಳತಿಯಾದ ಉಮಾ ನಟರಾಜ್ ರವರೇ ಹಾಗೂ ಸಂಪತ್ ಕುಮಾರ್ ಸರ್, ಡಾಕ್ಟರ್ ಸಂಪತ್ ಕುಮಾರ್ ಸರ್, ಚೇತನ್ ಸರ್, ಎಲ್ರಿಗೂ ವೇದಿಕೆ ಹಾಗೂ ನಾನು ಚೆನ್ನೇಗೌಡ್ರ ಬಗ್ಗೆ ಹೇಳಲೇಬೇಕು. ನಾನು ಚಿಕ್ಕ ಹುಡುಗಿಯಿಂದ ನೋಡಿದೀನಿ. ಯಾಕೆಂದ್ರೆ ಇದು ಯರಮಾದ್ನಹಳ್ಳಿ ದೊಡ್ಡಗ್ರಾರ, ನನ್ನ ಯರಮಾದ್ನಹಳ್ಳಿ ನಮ್ಮ ತಾಯಿಯವರು, ನನ್ನ ಅಜ್ಜಿಯವರು. ಹಾಗಾಗಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಚೆನ್ನಾಗಿ ಪರಿಚಯ. ನಾನು ಚೆನ್ನೇಗೌಡ್ರು ಅವ್ರನ್ನ ಚಿಕ್ಕ ಹುಡುಗಿಯಿಂದಾನು ನೋಡಿದೀನಿ. ಅವ್ರು ತುಂಬಾ ಜನಸೇವೆ. ಅವರು ನಮ್ ದಿನ ತುಮಕೂರಿಗೆ ಬಂದಾಗೆಲ್ಲ ನಮ್ಮ ಮನೆಗ್ ಕೂಡ ಬರ್ತಾರೆ. ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಸಾಕಾಗಲ್ಲ. ಎಲ್ಲ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಪ್ರೀತಿಯ ದೊಡ್ಡಗ್ರಾರದ ಜನ ಸಮೂಹಕ್ಕೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇನ್ನರ್ವೀಲ್ ಸಂಸ್ಥೆ ಇದು ಅಂತಾರಾಷ್ಟ್ರೀಯ ಸಂಸ್ಥೆ, ಮಹಿಳಾ ಸಂಸ್ಥೆ. ಇನ್ನರ್ವೀಲ್ ಸಂಸ್ಥೆ ಅಂತಾರಾಷ್ಟ್ರೀಯದಲ್ಲಿ ಸ್ಟಾರ್ಟ್ ಆಗಿ 102 ವರ್ಷ ಆಗಿದೆ. ನಮ್ಮ ತುಮಕೂರಲ್ಲಿ ಇನ್ನರ್ವೀಲ್ ಸಂಸ್ಥೆ ಸ್ಟಾರ್ಟ್ ಆಗಿ ನಮ್ಮ ಸಂಸ್ಥೆ ಇನ್ನರ್ವೀಲ್ ತುಮಕೂರು 58 ವರ್ಷ. ನಾನು ಈ ಸತಿ 58ನೇ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತುಮಕೂರಲ್ಲಿ 4 ಇನ್ನರ್ವೀಲ್ ಸಂಸ್ಥೆ ಇದೆ. ಹಾಗೆ ನಮ್ದು 319 ಅಂತ ಝೋನ್ ಬರುತ್ತೆ. ಬೆಂಗಳೂರು ತುಮಕೂರು ಎಲ್ಲ ಸೇರಿ 46 ಕ್ಲಬ್ಗಳಿದೆ. ಎಲ್ಲಾ ಮಹಿಳೆಯರು ಯಾರು ನಮ್ಮನ್ನೇನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾಗ್ಲಿ, ನೀವು ಬಲವಂತವಾಗಿ ಇದ್ರಲ್ಲಿ ಇರ್ಬೇಕು, ನೀವು ಸೇವೆ ಮಾಡ್ಬೇಕು, ಜನಸಾಮಾನ್ಯರು ಸೇವೆ ಮಾಡ್ಬೇಕು ಅಂತ ಯಾರು ನಮ್ಮನ್ನ ಬಲವಂತವಾಗಿ ಅದಕ್ಕೆ ಸೇರ್ಸಿಲ್ಲ. ಮಹಿಳೆಯರು ಈ ಸಿಟಿಲಿ ಏನ್ ಟೌನ್ ಇದ್ರಲ್ಲಿ ಇರ್ತಾರೋ ಆ ಮಹಿಳೆಯರು ಬಿಡುವ ಸಮಯದಲ್ಲಿ ಎಲ್ಲಾರು ಮಾತಾಡ್ಕೊಂಡು ಒಂದು ಸಂಸ್ಥೆನ ಕಟ್ಕೊಂಡು ಇನ್ನರ್ವೀಲ್ ಸಂಸ್ಥೆ ಅಂತ ಎಲ್ಲಾ ಮಹಿಳೆಯರು ಜನಸಾಮಾನ್ಯರಿಗೆ ಏನ್ ಬೇಕು, ಅವ್ರಿಗೆ ಏನ್ ಅಗತ್ಯ ಇದೆ, ಹಾಗೆ ಸರ್ಕಾರ ರಾಸುಗಳಿಗೆ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆ ಹಾಕಿಸ್ಕೋಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ಕೋತಾ ಇದ್ವಿ. ಈ ಕಾರ್ಯಕ್ರಮ ಮಾರಣಾಂತಿಕ ಕಾಯಿಲೆಯಾದ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನ ನಿಮ್ಮ ಮನೆಗೆ ಬಂದು ಪಶುವೈದ್ಯರೆಲ್ಲರೂ ನೀಡ್ತಾರೆ. ಸರೋಜಾ ಮೇಡಮ್ ಬನ್ನಿ. ನಿಮ್ಮ ಎಲ್ಲ ಒಂದು ಸೇವೆ ನಮ್ಮ ಅನನ್ಯ ಅಂತ ಹೇಳ್ಬೋದು. ಸೊ ಪಶು ಸೇವೆ ಹಾಗೆ ಹೇಳೋದಕ್ಕೆ ಕಷ್ಟ ಆಗ್ತದೆ. ಆದ್ರೂ ಹೆಸರುಗಳನ್ನ ಹೇಳ್ಬೇಕು ಅಂದ್ರೆ ದೊಡ್ಡಗ್ರಾರ ಸೀನಪ್ಪನವರು, ದೊಡ್ಡಗ್ರಾರ ರಾಮಣ್ಣನವರು, ಆಡಿಟರ್ ನಾಗರಾಜ್, ಶ್ರೀಕಂಠೇಗೌಡರು, ಬಸವಣ್ಣನವರು, ಮತ್ತೆ ಸೆಕ್ರೆಟರಿ ಸಣ್ಣರಂಗನವರು ಪೆಂಡಾಲನ್ನು ಹಾಕಿಸ್ಕೊಟ್ಟಿದ್ದಾರೆ.
ಈ ಮೂಗ್ ಪ್ರಾಣಿಗಳಿಗೆ ನಾವೇ ಆಸರೆ. ಅದಕ್ಕೆ ಏನಾದರೂ ಕೂಡ ಸ್ವಲ್ಪ ಅದು ಮೇವು ತಿನ್ನೋದು ಕಡಿಮೆ ಮಾಡ್ತೋ ಇಲ್ಲ ಏನು ಅಂತಂದರೆ ಗೊತ್ತಾಗ್ತಕ್ಕಂಥದ್ದು ಅದು ಸಾಕಿದಂಥ ಒಬ್ಬ ರೈತನಿಗೆ ಅಷ್ಟೇ ಬಿಟ್ಟರೆ ಬೇರೆಯವ್ರಿಗೆ ಅದು ಶೀಘ್ರವಾಗಿ ಗೊತ್ತಾಗ್ತಕ್ಕಂಥದ್ದು ಆಗಲ್ಲ. ಆದ್ದರಿಂದ ಅದನ್ನು ಮಗುನ ಎಷ್ಟು ನಾವು ಪಾಲನೆ ಪೋಷಣೆ ಮಾಡ್ತೀವೋ ಅಷ್ಟೇ ಒಳ್ಳೆ ರೀತಿಯಲ್ಲಿ ಇವತ್ತು ಜಾನುವಾರುಗಳು ಮತ್ತು ಕುರಿಗಳನ್ನ ಇದೆಲ್ಲದನ್ನು ಕೂಡ ಅಷ್ಟೇ ಮುತುವರ್ಜಿಯಿಂದ ನಾವು ಪಾಲನೆ ಪೋಷಣೆ ಮಾಡಿದ್ರೆ ಅದು ನಿಮ್ಮನ್ನು ಸಾಕುತ್ತೆ. ಇವತ್ತು ಪ್ರತಿದಿನ ಏನಾದ್ರು ರೈತ ದುಡ್ಡನ್ನು ನೋಡ್ತಾ ಇದ್ದಾನೆ ಅಂದರೆ ಈ ಹೈನುಗಾರಿಕೆಯಿಂದ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ನಮ್ಮಲ್ಲಿ ಏನು ಹಿಂದೆ ಕೊರಿಯನ್ನವರು ಇದನ್ನೆಲ್ಲ ಏನು ನಮಗೆ ಜಾನುವಾರುಗಳ ಮುಖಾಂತರ ಹಾಲಿನ ಒಂದು ಇದನ್ನು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ್ರು. ಇಲ್ಲಿ ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಉತ್ತಮ ರೀತಿಯಲ್ಲಿ ಇವತ್ತು ಬೆಳೀತಾ ಇರ್ತಕ್ಕಂಥ, ಅದರಲ್ಲೂ ನಮ್ಮ SR ಗೌಡರು ಸಾಕಷ್ಟು ಕಾಳಜಿಯಿಂದ ಸಿರಾ ತಾಲೂಕಲ್ಲಿ ಈಗ ಸುಮಾರು 60,000 ಲೀಟ್ರ್ ಹಾಲಿತ್ತು, ಅದರಿಂದ ಇವತ್ತು 85,000 ಲೀಟ್ರ್ವರೆಗೂ ಕೂಡ ಹೋಗಿದ್ದಾರೆ. ನೆಕ್ಸ್ಟು 1,00,000 ಲೀಟ್ರ್ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. 1,00,000 ಲೀಟ್ರ್ ಹಾಲು ಬರಬೇಕು ಅಂದರೆ ಇರೋ ಹಸುಗಳಿಂದನೇ ಕೂಡ ನಾವು ಹಾಲು ಕರೆದ್ರೆ ಆಗಲ್ಲ. ಹೊಸದಾಗಿ